ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳೇ, ಇವತ್ತು ನಾನು NSG ಅಂದರೇನು ಮತ್ತು ನೀವು NSG ಕಮಾಂಡೋ ಹೆಸರು ಕೇಳಿರುತ್ತೀರಾ ಎಂದು ಭಾವಿಸುತ್ತೇನೆ. ಮತ್ತು ಬಹಳ ವಿದ್ಯಾರ್ಥಿಗಳು NSG ಕಮಾಂಡೋ ಆಗಲು ಇಚ್ಛಿಸುತ್ತಾರೆ. ಈಗ ನೋಡೋಣ ವಿಶ್ವದಲ್ಲಿ ಒಂದಾದ NSG ಕಮಾಂಡೋ ಬಗ್ಗೆ. ಹಾಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕಮೆಂಟ್ ಕೂಡ ತಿಳಿಸಿ. ಈಗ ನೋಡೋಣ NSG ಕಮಾಂಡೋ ಎಂದರೇನು ಮತ್ತು ಸಿಲೆಕ್ಷನ್ ಪ್ರೊಸೆಸ್, ಎಲಿಜಿಬಿಲಿಟಿ ಹಾಗೂ ಇವರ ಕೆಲಸ ಮತ್ತು ಸ್ಯಾಲರಿಯನ್ನು ನೋಡೋಣ. ಮೊದಲು ನೋಡೋಣ NSG ಕಮಾಂಡೋ ಏನಾಗಿರುತ್ತೆ ಅಂದರೆ, ಇದು ಭಾರತೀಯ ಗೃಹ ಮಂತ್ರಿಯ ಅಧೀನ ಆತಂಕವಾದಿಗಳು ಬರುತ್ತಾರೆ. ಅಂದರೆ ಕೌಂಟರ್ ಟೆರರಿಸಮ್ ಯೂನಿಟ್ ಅಂಡರ್ ದಿ ಇಂಡಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಎಂದು. ದೇಶದಲ್ಲಿನ ಎಲ್ಲ ಆತಂಕವಾದಿಗಳನ್ನು ಸೆದೆಬಡಿಯಲಿಕ್ಕೆ 1984ರಲ್ಲಿ ಪೆಟ್ರೋಲ್ ಕಂಟಿನ್ಯೂಸಸ್ ಎಂದು ಶುರು ಮಾಡಲಾಯಿತು. ಇದು ಪೂರ್ಣ ರೂಪದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು 22 ಸೆಪ್ಟೆಂಬರ್ 1986ರಲ್ಲಿ. ಮತ್ತು NSG ಕಮಾಂಡೋ ಭಾರತದಲ್ಲಿ ಸರ್ವಶ್ರೇಷ್ಠ ಕಮಾಂಡರಲ್ಲಿ ಒಬ್ಬರು. ಇದು ದುನಿಯಾದ 5ನೇ ಶ್ರೇಷ್ಠ ಕಮಾಂಡೋಗಳಲ್ಲಿ ಇದು ಒಂದು ಎಂದು ಹೇಳಬಹುದು. ಇವರು ಕಪ್ಪು ಬಣ್ಣದ ಸಮವಸ್ತ್ರ ಧರಿಸಿರುತ್ತಾರೆ. ಕಪ್ಪು ಬಣ್ಣದ ಬಿಲ್ಲ ಕೂಡ ಇರುತ್ತದೆ. ಅದಕ್ಕೆ ಇವರನ್ನು ಬ್ಲ್ಯಾಕ್ ಕ್ಯಾಟ್ಸ್ ಕಮಾಂಡೋ ಎಂದು ಕರೆಯುತ್ತಾರೆ. ಇವರ ಮೋಟೋ ಏನೆಂದರೆ ಸರ್ವತಾ ಸರ್ವತಂ ಸುರಕ್ಷಾ. ಈ ಕಮಾಂಡೋಗಳು ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಅನ್ಯ VIPಗಳ ಸುರಕ್ಷೆ ಮಾಡುತ್ತಾರೆ ಮತ್ತು ಇವರು ಸೆಲೆಬ್ರಿಟಿಗೆ ಕೂಡ ಸುರಕ್ಷೆ ಕೊಡುತ್ತಾರೆ. ಈಗ ನೋಡೋಣ NSG ಕಮಾಂಡೋ ಹೇಗೆ ಆಗುವುದು ಎಂದು. ಇದನ್ನು ಸೇರಲು ಯಾವುದೇ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುವುದಿಲ್ಲ. ಇದರಲ್ಲಿ ಎಂಥವರು ಭರ್ತಿ ಆಗುತ್ತಾರೆ ಎಂದರೆ, ಮೊದಲು ಇಂಡಿಯನ್ ಆರ್ಮಿ ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ ಭರ್ತಿ ಆಗಬೇಕು ಮತ್ತು 53% ಇಂಡಿಯನ್ ಆರ್ಮಿಯಿಂದ ಆಗುತ್ತಾರೆ. ಇನ್ನು 47% ಪ್ಯಾರಾಮಿಲಿಟರಿ ಫೋರ್ಸ್ನಿಂದ ಇರುತ್ತಾರೆ ಮತ್ತು ಇವರ ಕಾರ್ಯಸೇವೆ 5 ವರ್ಷಗಳವರೆಗೆ ಇರುತ್ತದೆ. ಮತ್ತು 5 ವರ್ಷಗಳವರೆಗೆ 15ರಿಂದ 20 ಕಮಾಂಡೋಗಳನ್ನು ಮಾತ್ರ ಇಟ್ಟುಕೊಳ್ಳುತ್ತಾರೆ. ಬಾಕಿ ಕಮಾಂಡೋಗಳನ್ನು ತಮ್ಮ ಮೂಲ ಫೋರ್ಸ್ಗೆ ಕಳಿಸುತ್ತಾರೆ. ಈಗ ನೋಡೋಣ ವಿಂಗ್ಸ್ ಅಂದರೆ ಭಾಗಗಳನ್ನಾಗಿ ಮಾಡಿರುತ್ತಾರೆ. ಇದರಲ್ಲಿ 5 ಭಾಗಗಳಿರುತ್ತವೆ. ಒಂದು SAJ ಅಂದರೆ ಸ್ಪೆಷಲ್ ಆಕ್ಷನ್ ಗ್ರೂಪ್. ಇದನ್ನು ಭಾರತೀಯ ಸೇನಾ ಸಿಪಾಯಿ ಎಂದು ತಿಳಿಸುತ್ತಾರೆ. SAGಯಲ್ಲಿ 2 ಗ್ರೂಪ್ ಇರುತ್ತದೆ. SAG 51, SAG 52 ಇರುತ್ತದೆ. ಎರಡನೇದು SRG ಅಂದರೆ ಸ್ಪೆಷಲ್ ರೇಂಜರ್ ಗ್ರೂಪ್ ಎಂದರ್ಥ. ಇದರಲ್ಲಿ ಪ್ಯಾರಾಮಿಲಿಟರಿ ಫೋರ್ಸಿನ ಸಿಪಾಯಿಗಳು ಮಾತ್ರ ಇರುತ್ತಾರೆ. SRGಯಿಂದ 3 ಗ್ರೂಪ್ ಇರುತ್ತದೆ. ಅವು SRG 11, SRG 12, SRG 13. ಮೂರನೇದು SCG ಅಂದರೆ ಸ್ಪೆಷಲ್ ಕಾಂಪೋಸಿಟ್ ಗ್ರೂಪ್ ಎಂದರ್ಥ. ಇದರಲ್ಲಿ ಆರ್ಮಿ ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ 2 ಇರುತ್ತವೆ ಮತ್ತು ಭಾರತದಲ್ಲಿ ರಿಸರ್ವ್ ಇದೆ. ಅದು ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಹೈದರಾಬಾದ್ ಮತ್ತು ಗಾಂಧಿನಗರ್ ಇಂಥ ರಿಸರ್ವ್ ಗ್ರೂಪ್ನಲ್ಲಿ ಕಳಿಸುತ್ತಾರೆ. ಇವರು ಅವರ ಸೀನಿಯರ್ ಆಫೀಸ್ ಅಂಡರ್ ಕೆಲಸ ಮಾಡುತ್ತಾರೆ. ಇವರ ಕರ್ತವ್ಯ ಅವರ ಸ್ಥಳದಲ್ಲಿ ಯಾವುದೇ ರೀತಿಯ ಆತಂಕವಾದಿ ಘಟನೆಯನ್ನು ತಡೆಯುತ್ತಾರೆ, ಸುರಕ್ಷತೆ ಮಾಡುತ್ತಾರೆ. ನಾಲ್ಕನೇದು ESG ಅಂದರೆ ಎಲೆಕ್ಟ್ರಾನಿಕ್ ಸಪೋರ್ಟ್ ಗ್ರೂಪ್. ಇವರನ್ನು ಕಮ್ಯುನಿಕೇಷನ್ ಆರ್ ಟೆಕ್ನಾಲಜಿ ಪ್ರಮೋಟ್ ಮಾಡುತ್ತಾರೆ. ಐದನೇದು NBDC ಅಂದರೆ ನ್ಯಾಷನಲ್ ಬಾಂಬ್ ಡಾಟಾ ಸೆಂಟರ್. ಇವರು ದೇಶದಲ್ಲಿ ಬಾಂಬಿಂಗ್ ಇನ್ಸಿಡೆಂಟ್ ಆಗಿರುತ್ತಾರೆ, ಆವಾಗ ರೆಕಾರ್ಡಿಂಗ್, ಅನಲೈಸರ್, ಮರ್ಡರಿಂಗ್ ಕೆಲಸ ಮಾಡುತ್ತಾರೆ. ಆತ್ಮೀಯ ಅಭ್ಯರ್ಥಿಗಳೇ, NSG ಕಮಾಂಡೋ ಆಗುವವರಿಗೆ ಮೊದಲು ಇಂಡಿಯನ್ ಆರ್ಮಿ ಅಥವಾ ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ ಇರಬೇಕು. ಈಗ ನೋಡೋಣ NSG ಕಮಾಂಡೋ ಟ್ರೈನಿಂಗ್. ಇವರ ಕೆಲಸ ಬಹಳ ಕಠಿಣವಾಗಿರುತ್ತದೆ. ಅದಕ್ಕೆ ಟ್ರೈನಿಂಗ್ ಕೂಡ ಬಹಳ ಕಠಿಣವಾಗಿರುತ್ತದೆ. NSG ಕಮಾಂಡೋ ಟ್ರೈನಿಂಗ್ ವಿಶ್ವದ ಖತರ್ನಾಕ್ ಟ್ರೈನಿಂಗ್ನಲ್ಲಿ ಒಂದು. ಈ ಟ್ರೈನಿಂಗ್ ಆದ ಮೇಲೆ ದೇಶದ ಸುರಕ್ಷತೆಗೆ ತತ್ಪರ ಆಗಿರುತ್ತಾರೆ. ಇವರ ಟ್ರೈನಿಂಗ್ 2 ಶ್ರೇಣಿಯಲ್ಲಿರುತ್ತದೆ. ಒಂದು ಬೇಸಿಕ್ ಟ್ರೈನಿಂಗ್, ಇದು 3 ತಿಂಗಳು ಇರುತ್ತದೆ. 2 ಅಡ್ವಾನ್ಸ್ ಟ್ರೈನಿಂಗ್, ಇದು 9 ತಿಂಗಳು ಇರುತ್ತದೆ. ಇದನ್ನು ಮಾನೆಸ್ಟೋ ಹರಿಯಾಣದಲ್ಲಿ ಟ್ರೈನಿಂಗ್ ಕೊಡುತ್ತಾರೆ. 3 ತಿಂಗಳು ಬೇಸಿಕ್ ಟ್ರೈನಿಂಗ್ ಆದ ಮೇಲೆ 25 ಬೇರೆ ಬೇರೆ ವರ್ಗಗಳಾಗಿ ಫಿಸಿಕಲ್ ಟೆಸ್ಟ್ ಕೊಡಲಾಗುತ್ತದೆ. ಇದರಲ್ಲಿ ಕ್ರಾಸ್ ಕಂಟ್ರಿ, ಹೈಟಿಂದ ಜಿಗಿಯುವುದು, ಜಂಗಲ್ ಇಲಾಖೆಯನ್ನು ಪಾರಾಗುವುದು ಮತ್ತು ನಿಮ್ಮ ಸಹನ ಶಕ್ತಿ ಟೆಸ್ಟ್ ಮಾಡುವುದಕ್ಕೆ ಕ್ರಾಸ್ ಕಂಟ್ರಿ ರನ್ನಿಂಗ್ ಇರುತ್ತದೆ. ಆದ ಮೇಲೆ ಮಾರ್ಷಲ್ ಆರ್ಟ್ಸ್ ಟಾರ್ಗೆಟ್ ಶೂಟಿಂಗ್ ಪ್ರಾಕ್ಟೀಸ್ ಇರುತ್ತದೆ. ಈ ಟ್ರೈನಿಂಗ್ 3 ತಿಂಗಳು ಬೇಸಿಕ್ ನಂತರ ಅಡ್ವಾನ್ಸ್ ಟ್ರೈನಿಂಗ್ ಇರುತ್ತದೆ. ಅದು 9 ತಿಂಗಳು ಇರುತ್ತದೆ. ಇದರ ನಿಯತ್ತು ಚಾಕು ಹಾಕುವುದು ಕಲಿಸುತ್ತಾರೆ ಮತ್ತು ಬಾಂಬ್ ಡಿಪೋಸ್ ಮಾಡುವುದು ಮತ್ತು ಶೂಟಿಂಗ್ ಇರುತ್ತದೆ. ಮತ್ತು ಕಂಬೈನ್ಡ್ ಜೂಮ್ ಶೂಟ್ ಇರುತ್ತದೆ. ಇದು ಕತ್ತಲಲ್ಲಿ ಇರುತ್ತದೆ. ಎದುರಾಳಿಯನ್ನು 3 ಸೆಕೆಂಡಿನಲ್ಲಿ ಹೊಡೆದು ಉರುಳಿಸಬೇಕು. ಅಂದರೆ ಲೈಸರ್ ಲೈಟ್ ಸಹಾಯ ಪಡೆದು ಶೂಟ್ ಮಾಡಬೇಕಾಗುತ್ತದೆ. ಇದು NSG ಕಮಾಂಡೋ ಟ್ರೈನಿಂಗ್. ಈಗ ನೋಡೋಣ NSG ಕಮಾಂಡೋ ಸ್ಯಾಲರಿ. ಬ್ಲ್ಯಾಕ್ ಕ್ಯಾಟ್ಸ್ ಕಮಾಂಡೋ ಸ್ಯಾಲರಿ
ಅವರ ಅನುಭವದ ಮೇಲೆ ನೀಡಿರುತ್ತಾರೆ ಮತ್ತು NSG ಕಮಾಂಡೋ ಅವರ ಸ್ಯಾಲರಿ 14,000ದಿಂದ 2,40,000ವರೆಗೆ ಇರುತ್ತದೆ. ಇವರಿಗೆ 10,000ದಿಂದ 15,000 ಬೋನಸ್ ಕೂಡ ಸಿಗುತ್ತದೆ ಮತ್ತು ಸರ್ಕಾರ ಇವರಿಗೆ ಪ್ರೊಫೆಟ್ ಸೇಲಿಂಗ್ ಕಮಿಷನ್ ಕೂಡ ಬೇರೆ ಕೊಡುತ್ತಾರೆ. ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ವಿಡಿಯೋಗಳನ್ನು ನಾವು ನಿಮಗೆ ಬಿಡ್ತಾ ಇದ್ವಿ. ಅದರಲ್ಲಿ ಇಂಡಿಯನ್ ಆರ್ಮಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು ಮತ್ತು ಡಿಫೆನ್ಸ್ ಫೋರ್ಸ್ಗಳ ಪ್ರತಿಯೊಂದು ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಇದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರುತ್ತೇನೆ. ಆದ್ದರಿಂದ ಇನ್ನೂ ಯಾರು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಆಫಿಷಿಯಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.